ಪಂಚಾಯಿತಿ ಮುಂದೆ ಕುಳಿತುಕೊಂಡು ಸಿಸಿ ರಸ್ತೆ ಹಾಗೂ ಒಳಚರಂಡಿ ದುರಸ್ತಿಗೆ ವಾರ್ಡಿನ ಜನರ ಆಕ್ರೋಶ. ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಕರಜಗಿ ಗ್ರಾಮದ ವಾರ್ಡ್ ನಂಬರ್ 1 ಮತ್ತು 2ನೇಯ ನಡುವೆ ಇರುವಂತಹ ಸಿಸಿ ರಸ್ತೆ ಹಾಗೂ ಒಳಚರಂಡಿ ದುರಸ್ತಿಗೆ ವಾರ್ಡಿನ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಮಣ್ಣೂರ್ ಮುಖ್ಯ ರಸ್ತೆ ಹಾದು ಹೋಗುವ ಖಾಯಿನ್ಶಾ ಮಕಾಂದಾರ್ ಮನೆಯವರೆಗೆ ಸುಮಾರು 30 ವರ್ಷಗಳಿಂದ ಸಿಸಿ ರಸ್ತೆ ಹಾಗೂ ಒಳಚರಂಡಿ ವ್ಯವಸ್ಥೆ ಇಲ್ಲ. ಸಿಸಿ ರಸ್ತೆ ಸರಿಯಿಲ್ಲ. ಹಲವು ಬಾರಿ ಹಾಗೂ ಪಂಚಾಯಿತಿಗೆ ತಿಳಿಸಿದರೂ ಅರ್ಜಿ ಕೊಟ್ಟರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಮುಂದಾದರೂ 1 ತಿಂಗಳ ಅವಧಿ ಒಳಗೆ ಸಿಸಿ ರಸ್ತೆ ಹಾಗೂ ಒಳಚರಂಡಿ ನಿರ್ಮಾಣ ಆಗದಿದ್ದರೆ ಗ್ರಾಮ ಪಂಚಾಯಿತಿಯನ್ನು ಮುತ್ತಿಗೆ ಹಾಕಿ ಉಗ್ರ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿ ಮನವಿ ಪತ್ರ ಸಲ್ಲಿಸಿದರು. ಸೈಫನ್ ಮುಲ್ಲಾ, ಜೆಕೆ ನ್ಯೂಸ್ ಕನ್ನಡ, ಅಫಜಲಪುರ್. ಹೇಳಿರಿ ಪಂಚಾಯತಿ ಸಲ ಹೇಳಿರಿ ಬಂದು ಅವ್ರ ಏನಂದ್ರಿ ಪಂಚಾಯತ್ ಅವ್ರ ಏನಂದ್ರಿ ಏನೇನು ಸಮಸ್ಯೆ ಅದ್ರಿ ಅಲ್ಲಿ MLA ಸಾಹೇಬ್ರಿಗೆ ಹೇಳಿದೆವು, MP ಸಾಹೇಬ್ರ ಇಲೆಕ್ಷನ್ದಾಗೂ ಹೇಳಿದೆವು. ಮತ್ತಂದ್ರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲ ಇಲೆಕ್ಷನ್ ಒಳಗೂ ನಮ್ಮ ಆಶೆ ಏನದಲ್ಲಿ ನಮ್ಗೆ ಏನು ಬೇಡಿಲ್ಲ. ನಾವೇನು ಅವ್ರಿಗೆ ಮನಿ ಬೇಡಿಲ್ಲ, ಏನು ಬೇಡಿಲ್ಲ. ಒಂದು ನೀರಿಂದು, ಒಂದು ರಸ್ತೆ, ಇವು ಎರಡೇ ನಮ್ಮ ಕಡೆದ ಏನದ ಆಸೆ ಇಟ್ಕೊಂಡಿದ್ದು, ಇವು ಎರಡೇ ಇಟ್ಟಿದ್ದೆವು. ಇನ್ನೂವರೆ ತನಕ ಯಾರು ಏನನ್ನೇ ಮಾಡಿಲ್ಲ. ಇವತ್ತು ಗ್ರಾಮ ಪಂಚಾಯತಿಯವರಾಗಿರ್ಬೋದು, ತಾಲೂಕ್ ಪಂಚಾಯತಿಯವರಾಗಿರ್ಬೋದು, ಈಗ ನಾವು MLA MP ಅವ್ರಿಗೆ ತಪ್ಪ ತಿಳ್ಕಿಂದ ಅವ್ರಿಗೆ ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಏನೇ ಅನುಮೋದನೆ ಕೊಟ್ಟರು ಎಲ್ಲ ಮಾಡೋರು ನಮ್ಮ ಗ್ರಾಮ ಪಂಚಾಯತಿಯವರು ಮಾಡ್ಬೇಕು. ಗ್ರಾಮ ಪಂಚಾಯತಿಯವರು ನಾವು ಏನೇ ಹೇಳಿದ್ರು ಯಾವುದಕ್ಕೂ ಸ್ಪಂದನೆ ಇಲ್ಲ. ನಮ್ಮ ವಾರ್ಡ್ 1 ನಂಬರ್ ವಾರ್ಡ್, 2 ನಂಬರ್ ವಾರ್ಡ್ ಆಯ್ಕೆ ಆದಂತ ಎಲ್ಲಾ ಸದಸ್ಯರಿಗೆ ನಾವು ಕೇಳಿದ್ರೆ ಹಾರಿಕೆ ಉತ್ತರ ಹೇಳ್ತಾರೆ. ಬರೀ ಹಾರಿಕೆ ಉತ್ತರ. ನಮಗ್ ಸಂಬಂಧ ಇಲ್ಲ, ನಾವು ಈ ಕಡೆ ಮಾಡ್ತೇವ್, ನಮಗ್ ಸಂಬಂಧ ಇಲ್ಲ ಆ ವಾರ್ಡ್. ಮತ್ ಕರಜಗಿ ಗ್ರಾಮ ಪಂಚಾಯತಿದಾಗ ಇಲ್ಲೇನದು ನಮಗ್ ಸಂಶಯ ಬರ್ಲಿಕ್ಕತ್ತದ. ಅದು ಆ ರಸ್ತೆ ಕರಜಗಿ ಗ್ರಾಮ ಪಂಚಾಯತಿ ಅಧೀನದಾಗ ಆದೋ ಏನು ಇಲ್ಲೋ ಅನ್ನೋದು ನಮಗ್ ಸಂಶಯ ಬರ್ಲಿಕ್ಕತ್ತದ. ಅದಕ್ಕೆ ಇವತ್ತಿನ ದಿವಸ 80 ವರ್ಷದ ಅಜ್ಜಿಯರ್ ಅದಾರ, 90-95 ವರ್ಷದ ಅಜ್ಜಗಳದಾರ. ಪ್ರತಿನಿತ್ಯ ಹೋಗ ಮುಂದೇನದ ಅವ್ರಿಗೆ ಮಲಮೂತ್ರ ವಿಸರ್ಜನೆ ಹೊರಗೆ ಹೋಗ್ಬೇಕಾದ್ರ ಆ ಸ್ಥಳದ ತಕ ನಾವೇನದ ಕೈ ಹಿಡ್ಕೊಂಡು ಒಯ್ದು ಬಿಡೋ ಪರಿಸ್ಥಿತಿ ಬಂದದ. ಸತತವಾಗಿ 3 ತಿಂಗಳ ಎಕ್ಕಟ ರಸ್ತೆ ಚರಂಡಿ ತುಂಬಿ, ಚರಂಡಿನೂ ಇಲ್ಲ ಏನೂ ಇಲ್ಲ. ಆದ್ರೂ 2 ರಿಂದ 3 ಅಡಿ ಒಟ್ಟು ನೀರ್ ನಿಂತೀವಿ. ಅಂದ್ರೂ ನಾವು ಆಳಾಗಿವ್ರಿಗೆ ಬಂದು ಹೇಳಿದ್ರು ಯಾವ PDO ಸಾಹೇಬರಾಗಿರ್ಬೇಕು, ಅಧ್ಯಕ್ಷರಾಗಿರ್ಬೇಕು, ಯಾವುದಕ್ಕೂ ಸ್ಪಂದನೆ ಮಾಡಲ್ಲ. ಮತ್ ನಮ್ದು ನಾವು ಕೇಳಬೇಕ್ರಿ ಯಾರಿಗೆ ಅದನ್ನ ನಮಗೆ ಹೇಳ್ರಿ. ವಾರ್ಡ್ ಮೆಂಬರ್ರೇ ಏನು ಕಿಮ್ಮತ್ ಇಲ್ಲ. ಬಜೆಟ್ ಬಂದದ ಅವ್ರ ಅಕೌಂಟಿಗೆ ಇಟ್ಕೋತಾರ. ಇನ್ನೂವರೆ ತಕ ಯಾವ್ದು ಕೆಲಸ ಮಾಡಂಗಿಲ್ಲ. ಎಲ್ಲರ ಒಂದ್ ತವಲಿ ಏನದ 100 ಅಡಿ ಏನಾದ್ರೂ ಕೆಲಸ ಮಾಡ್ತಾರ. ಒಂದು ಟ್ರಿಪ್ ಗರ್ಸ್ ಹಾಕಿಸಿಂದ್ರೆ 100 ಫೂಟ್ ಫೋಟೋ ತಕೊಂಡ್ ಹೋಗಿ 100 ಟ್ರಿಪ್ ಆಗ್ಯಾವ, 50 ಟ್ರಿಪ್ ಆಗ್ಯಾವ. ಅವ್ರು PDO ಸಾಹೇಬ್ರು ಒಪ್ಪಂದದ ಮೇರೆಗೆ. ನಿಮ್ ಹೆಸರೇನ್ರಿ? ನೋಡ್ರಿ, ನನ್ನ ಹೆಸರ ತುಕಾರಾಮ್ ಲಕ್ಷ್ಮಣ್ ಸುಲ್ತಾನ್ಪುರ. ರೈಟ್. ಯಾವ ವಾರ್ಡ್ರಿ? ನಮ್ಮದು 2ನೇ ವಾರ್ಡ್ ಬರ್ತಾವ. ನಮ್ಮ ಮನಿ ಮುಂದೆ ರಸ್ತೆ ಅದ, ರಸ್ತೆ ಆ ಕಡೆ 1ನೇ ವಾರ್ಡ್ ಬರ್ತದ. ರೈಟ್, ಓಕೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ
9019078988.